ಒಡೆಯನೇ, ಈ ಮಹಾತ್ಮರು ಕೋಸಲ ದೇಶದ ದಶರಥ ರಾಯನ ಮಕ್ಕಳು. ತಾವುಗಳು ಇವರಿಗೆ ಶರಣಾದರೆ ತಮ್ಮ ಕಾರ್ಯವು ಕೈಗೊಳ್ಳುವುದು. ರಾಮಚಂದ್ರ ಪ್ರಭು ನಮಸ್ಕರಿಸುವುದು. ಸುಗ್ರೀವನೇ, ಮಂಗಳವಾಗಲಿ. ಮೇಲಕ್ಕೆ ಕೇಳು. ಇಲ್ಲೇ ಸುಗ್ರೀವನೇ, ನಿನ್ನ ವಿಷಯಗಳೆಲ್ಲವೂ ನಿನ್ನ ಸಚಿವನಾದ ಆಂಜನೇಯನು ತಿಳಿದಾಯಿತು. ಇನ್ನನ್ನು ಭಯಪಡದೆ ನಿನ್ನ ಅಣ್ಣನಾದ ವಾಲಿಯೊಡನೆ ಯುದ್ಧಕ್ಕೆರಡು. ಆ ನೀಚನನ್ನು ಒಂದು ಹೇಟಿಗೆ ಧ್ವಂಸ ಮಾಡುವೆನು. ಈಗ ಪ್ರಭು ಸಿದ್ಧನಾಗೋ ಸಿದ್ಧನಾಗೇ ಇರುವೆನು. ದುರುಳನೆಯೇ ನಿನ್ನನು ನಾ, ದುರುಳನೇ ನಿನ್ನನು ನಾ, ಶಿರವ ತರಿತೆ ಬರದಿ ಪರಿಕಿಸದೀಗಲ್. ಪರಿಪರಿಯಿಂದಲೇ ನಿನ್ನನು ನಾ, ಪರಿಪರಿಯಿಂದಲೇ ನಿನ್ನನು ನಾ ಸೆರೆ ಹಿಡಿಯುತ್ತಲೇ ಈ ಪರಿಕೊಲ್ಲಲು ಬಂದಿಯನ್ನ. ಜಡಮತಿ ನಿಂದೊಡು ಕಟಪಿಯ ಬಡ ಎಂದು ಕೈಯದಿರೋ, ಜಡಮತಿ ನಿಂದೊಡು ಬಡ ಎಂದು ಕೈಯದಿರು. ಇಡುಕಡು ಬಡ ಬಲಿಗಿಡುವೆ ಪರಿಕಿಸಲ್. ಸಿದ್ಧರಾಗು. ಸಿದ್ಧರಾಗೇ ಇರುವೆನು. ಅಷ್ಟೇ ನಾನು ತಿಳಿದ ಮಾಡಿದ ಅಪರಾಧವನ್ನು ಕ್ಷಮಿಸು. ಛೇ ನೀಚನೆ, ತಮ್ಮನೆಂಬ ವಾತ್ಸಲ್ಯದಿಂದ ನೀನು ಬಿಟ್ಟು ಹೊರಡು. ಆಂಜನೇಯನೇ, ಸಾಕು ಸಾಕು ರಾಜಂತ್ರ ಸೇವು, ಅವರನ್ನು ಬಂಧುದಾರೆಲ್ಲ ಕಳುಹಿಸಿಬಿಡು. ಒಡೆಯಲಿ, ಅದು ಶ್ರೀರಾಮಚಂದ್ರ ಮೂರ್ತಿ ಇತ್ತಲೇ ಬರುತ್ತಿರುವುದು. ಎಲೆ ಸುಗ್ರೀವನೇ, ನೀ ವೀರವರು ಒಂದೇ ರೂಪಿನಲ್ಲಿದ್ದರಿಂದ ನಾನು ಸುಮ್ಮನಿರಬಹುದು. ಇದು ಈ ಮಾಲೆಯನ್ನು ಧರಿಸಿಕೊಂಡು ಪುನಃ ಯುದ್ಧಕ್ಕೆರಡು. ಆ ನೀಚನನ್ನು ಒಂದೇಟಿಗೆ ಧ್ವಂಸ ಮಾಡು. ಅನುಜ ಲಕ್ಷ್ಮಣ, ಈ ಮಾಲೆಯನ್ನು ಸುಗ್ರೀವನಿಗೆ ಧರಿಸು.
ಹಾಗಾದ್ರೆ ಇದೇ ಪ್ರಭು. ಎಲ್ಲೋ ನೀಚವಾಲೆ ಇದಕ್ಕೆ ಸಿದ್ಧನಾಗು. ಸಿದ್ಧನಾಗೇ ಇರುವನು. ಬಂದನೋ ಬಂದೆ. ಕೊರಳ ತೆರವೆ ದುರದೋಳಂತು ದುರುಳ ನಿನ್ನ ಕೊರಳ ತೆರವೆ ದುರದೋಳಂತು ಹರಕಸಿಲಕತೆ ಪರಿದೋಡುತ್ತಿರುವೆಯ ಹರಕಸಿಲಕತೆ ಪರಿದೋಡುತ್ತಿರುವೆಯ ಮರಿಯಂತ ಚಲಿವೆ ಮುಖವ ತಿರುವೆಯ ಹರಿಯಂತ ಚಲಿವೆ ಮುಖವ ತಿರುವೆಯ ಈ ಕ್ಷಣದ ನಿನ್ನ ಸ್ಥಿರವಂತೆರುವೆ ಇದಕ್ಕೆ ಸಿದ್ಧನಾಗು. ಸಿದ್ಧನಾಗೇ ಇರುವೆನು. ಯುದ್ಧಕ್ಕೆ ಸಿದ್ಧನಾಗು. ಹೇಳೆ, ನಾನು ಮತ್ತೊಬ್ಬರಲ್ಲಿ ಯುದ್ಧ ಮಾಡುತ್ತಿರುವಾಗ ನನ್ನನ್ನು ಹಿಂದಿನಿಂದ ಕೊಂದವರಾರು? ನಾನೇ ನಿನ್ನನ್ನು ಕೊಂದವನು. ಛೇ ನೀಚನೆ, ನೀನು ಯಾರು? ಯಾರದ ಶ್ರೀರಾಮಚಂದ್ರನು. ಎಲೈ ರಾಮಚಂದ್ರನೇ, ನಾನು ನಿನಗೆ ಮಾಡಿದ ಅಪರಾಧವಾದರೂ ಹೇಳು. ಎಲೆ ವಾಲಿ, ನಿನ್ನನ್ನು ಪ್ರಪಂಚವಲ್ಲ ಸತ್ಯಸಂಧನೆಂದು ಕೊಂಡಾಡುತ್ತಿರುವಲ್ಲಿ ಇದೇನಾ ನಿನ್ನ ಸತ್ಯ ಧರ್ಮವು? ಎಲೆ ವಾಲಿ, ದುಷ್ಟ ಶಿಕ್ಷ ರಕ್ಷಣಾ ಪರಿಪಾಲನೆಗಾಗಿ ಉದ್ಭವಿಸಿದ ನಾನು ನಿನ್ನಂತ ದುಷ್ಟನ್ನು ಸಂಹರಿಸುವ ನನ್ನ ಕರ್ತವ್ಯ. ಎಲೈ ರಾಮಚಂದ್ರನೇ, ನಾನು ನನ್ನ ಪಾಪದಿಂದಲೇ ಮೃತನಾದನು. ನನ್ನ ಮಗನಾದ ಅಂಗದನನ್ನು ಸುಗ್ರೀವನಂತೆ ನೋಡಿಕೋ. ಅನುಜ ಸುಗ್ರೀವ, ಇಲ್ಲಿ ಬಾ. ಈ ಮಾಲೆಯನ್ನು ಧರಿಸಿಕೊಂಡು ಧರ್ಮದಿಂದ ರಾಜ್ಯಭಾರವನ್ನು ಮಾಡು. ಮಗು ಅಂಗದ, ಇಲ್ಲಿ ಬಾ. ನೀನು ಸುಗ್ರೀವನ ರಾಜಾಜ್ಞೆಯಂತೆ ನಡೆದುಕೋ. ಹಾ ರಾಮಚಂದ್ರ. ಅನುಜ, ಲಕ್ಷ್ಮಣ, ಸುಗ್ರೀವನಿಗೆ ಲಂಕಾಭಿಲಾಷೆಯನ್ನು ನೆರವೇರಿಸಿ ಬಾ. ಸುಗ್ರೀವನೇ, ಈ ಮಾಲೆಯನ್ನು ಧರಿಸಿಕೊಂಡು ಧರ್ಮದಿಂದ ರಾಜಭಾರ ಮಾಡು. ನಿನಗೆ ಮಂಗಳವಾಗಲಿ. ವಿಜಯಿಸು ವಿಜಯ ವದನ ತೇ ಸುಗ್ರೀವಗೆ. ವಿಜಯಿಸು ವಿಜಯ ವದನ ತೇ ಸುಗ್ರೀವಗೆ. ಭಜಿಸಿದ ಶ್ರೀ ರಘುರಾಮನ ಪಾದವ. ಚಿಂತೆ ತೊರೆದು ನೀ ಸುಖದಿಂದ ಬಾಳೈ. ಚಿಂತೆ ತೊರೆದು ನೀ ಸುಖದಿಂದ ಬಾಳೈ. ವಿಜಯಿಸು ವಿಜಯ ವದನ ತೇ ಸುಗ್ರೀವಗೆ. ಭಜಿಸಿದ ಶ್ರೀ ರಘುರಾಮನ ಪಾದವ. ಶ್ರೀ 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 ಸುಗ್ರೀವ ಮಹಾರಾಜನಿಗೆ. ರಾಮಚಂದ್ರ ಪ್ರಭು, ತಮ್ಮಿಂದ ಆಗಬೇಕಾದ ಕಾರ್ಯವು ನನ್ನ ಕೈಗೂಡಿದವು. ಇನ್ನು ನನ್ನಿಂದ ಆಗಬೇಕಾದ ಕಾರ್ಯಕ್ಕೆ ಕೈಗೂಡಲು ಆಗ್ಲೇ ದಯಪಾಲಿಸಬೇಕು ಪ್ರಭು. ಎಲೆ ಸುಗ್ರೀವನೇ, ಈಗ ವರ್ಷ ಕಾಲ ಸನಿತವಾಗಿರುವುದರಿಂದ ಸೀತಾನ್ವೇಷಣೆಗೆ ಇರೋಲ್ಲ. ವರ್ಷ ಕಾಲ ಕಳೆದ ನಂತರ ಬೇಕಾದ ಪ್ರಯತ್ನಗಳನ್ನು ಮಾಡೋಣ. ಹಾಗೆ ಆಗಲಿ ಪ್ರಭು. ದೀನವನ ಸದಾ ಪವನ
ಜಾನಕಿ ಎಲ್ಲಿರುವೆ? ಈ ಅಹೋರಾತ್ರಿಗಳಲ್ಲಿ ನಿನ್ನನ್ನೇ ಅಂಬಲಿಸಲು ನನ್ನಲ್ಲಿ ಈ ಬಂದಿದ್ದೇವೆ. ಆ ಜಾನಕಿ ಅಣ್ಣನು ಕಾಂತ ವಿಯೋಗ ದುಃಖದಿಂದ ಮತ್ತೆ ಮೂರ್ಛಿತನಾದಲ. ಅಣ್ಣ ಚೇತರಿಸು ಚೇತರಿಸು. ಅನುಜ ಲಕ್ಷ್ಮಣ, ಅನುಜಾತ ಗುಣ ಪೂರಿತ ಮಾನ್ವಿತ ಪೇಳೈ, ಅನುಜಾತ ಗುಣ ಪೂರಿತ. ಅನುಜಾತ ಗುಣ ಪೂರಿತ ಮಾನ್ವಿತ ಪೇಳೈ, ಅನುಜಾತ ಗುಣ ಪೂರಿತ. ಅನುಜಾತ ವಿಕಸಿತ ವನಜಾತ ಲೋಚನ, ಅನುಜಾತ ವಿಕಸಿತ ವನಜಾತ ಲೋಚನ. ಅನುವೇಂ ಸುಗ್ರೀವ ನಡೆಗೆ ಹೋಗಿ ನೀ ಕರೆತಾರೆ, ಜಾತ ಗುಣ ಪೂರಿತ ಮಾನ್ವಿತ ಪೇಳೆ, ಅನುಜಾತ ಗುಣ ಪೂರಿತ. ಅನುಜ ಲಕ್ಷ್ಮಣ, ಅಗ್ರಜ, ವರ್ಷ ಕಾಲವನ್ನು ಕಳೆದು ಹೋಯಿತು. ನಮ್ಮಿಂದ ಉಪಸ್ಕೃತರಾದ ಸುಗ್ರೀವನು ನಮ್ಮ ಕಾರ್ಯವನ್ನು ಮರೆತಂತವರು. ನೀನು ತಡ ಮಾಡದೆ ಹೋಗಿ ಸುಗ್ರೀವನಿಗೆ ಎಚ್ಚರಿಯನ್ನು ಕೊಟ್ಟು ಬಾ. ಅಗ್ರಜ ನಮ್ಮ ಇಷ್ಟದಿಂದ ಆಗಲಿ. ಹೋಗುವೆನ ಜವದನ ರಾಜ, ಹೋಗುವೆನ ಜವದನ ರಾಜ, ಈಗಲೇ ಸುಗ್ರೀವನ ಬಳಿಗೆ ಹೋಗುವೆನ ಜವದನ ರಾಜ. ಮಾಡಿದ ಉಪಕಾರಗಳು ತೋರಿದ ಮನೋಜ್ಞ, ಮಾಡಿದ ಉಪಕಾರಗಳು ನೋಡದೆ ಮನೋಜ್ಞನು ಓಡಿ ಬೆಳೆಯುವ ಸುರಳನ ಪರಿ ಪರಿಸಲು ಹೋಗುವೆನ ಶವಗಳ ಈಗಲೇ ಸುಗ್ರೀವನ ಬಳಿಗೆ ಹೋಗುವೆನ ಶವಗಳ ಅಗ್ರಜ. ನಾನು ಈಗಲೇ ಹೋಗಿ ಆ ಸುಗ್ರೀವನ ಮದವನ್ನು ಮುರಿದು ಬರೆಯುವನು. ಆ ನೀಚನಿಗೆ ನಮ್ಮ ಪರಕಮು ತಿಳಿದಂತಿಲ್ಲ. ಆತನಿಗೆ ಅದನ್ನು ತೋರಿಸಿಯೇ ಬರುವೆನು. ಕವಿ ಕುಲವನೆಲ್ಲ ಬಳಸಿ ತಗ್ಗಿದಾಹುದು ಕೊಡುವೆ. ಕೇಳುಗನ ಸುಗ್ರೀವನು ಕೇಳುಗನ ಸುಗ್ರೀವನು ಬಳಸಿ ದೊಡ್ಡಿದಾಹುದು ಕೊಡುವೆ. ಮಹಾನುಭಾವ ಲಕ್ಷ್ಮೀಮೂರ್ತಿ, ನಮ್ಮ ತಂದೆಯಾದ ಸುಗ್ರೀವನು ಅಪರಾಧಿಯನ್ನು ಎಣಿಸಬಾರದು. ಏನು ಅಪರಾಧಿ ಎಂದು ಎಣಿಸಬಾರದು. ಆ ನೀಚನು ತನ್ನ ವಾಗ್ದಾನದಂತೆ ದಶಕಂಠನ ಮೇಲೆ ಯುದ್ಧಕ್ಕೆ ಹೊರಟನೇನು. ನೀನು ಸಹ ಮದ್ಯಪಾನದಿಂದ ಇತ್ತ ನೆತ್ತಿಗೆ ಏರಿದಂತೆ ಮಾತನಾಡುತ್ತಿರುವೆ ಅಲ್ಲವೇ? ಸ್ವಾಮಿ, ಅನುಜ್ಞೆಯಾದರೆ ನಮ್ಮ ತಂದೆಯಾದ ಸುಗ್ರೀವನು ನಿಮ್ಮ ಸನ್ನಿಧಿಗೆ ಕಾಣಿದುಕೊಂಬಾರದು? ಆಗಬಹುದು. ರಾಮ
ಏನು ಶ್ರೀರಾಮಚಂದ್ರ ಕಾರ್ಯದಲ್ಲಿ ಆಸಕ್ತನಾಗಿದ್ದಲ್ಲಿ ನಮಗೆ ತಿಳಿಯದೆ ಹೋಯಿತೆ. ಆ ಮದಂದನು ನನ್ನ ಎದುರಿಗೆ ಬರಲಿ, ಅವನ ಮದವನ್ನು ಮುರಿಯುವೆನು. ಮಹಾನುಭಾವದ ಲಕ್ಷ್ಮಣಮೂರ್ತಿ, ನಾನು ನಿಮಗೆ ದ್ರೋಹಿಯಲ್ಲ. ನನ್ನ ಕೈ ತಪ್ಪುವಾದ ಸಕಲ ಸಾಮ್ರಾಜ್ಯಗಳೆಲ್ಲವೂ ನನಗೆ ಲಭಿಸಂತೆ ಮಾಡಿದ್ದೀನಿ. ನಾನು ನಿಮಗೆ ದ್ರೋಹಿಯಲ್ಲ. ಪ್ರಪಂಚದ ನಾನಾ ದಿಕ್ಕುಗಳಿರುವ ವಾನರನ್ನು ಸೇರಿಸಲು ಸಾವಕಾಶವಾಯಿತು. ಅದು ಆಂಜನೇಯನು ಸೈನ್ಯ ಸಮೇತನಾಗಿತ್ತಲೇ ಹೊರತಿರೋನು. ಎಲ್ಲರೂ ಕೂಡಿ ಶ್ರೀರಾಮಚಂದ್ರ ಪ್ರಭುಗಳಿಗೆ ನಡೆಯಿರಿ. ಆಗಬಹುದು, ನಡೆಯಿರಿ, ಹೋಗೋಣ. ಇವನಿಗೆ ಎಚ್ಚರಿಕೆ ಕೊಡಲು ಹೋದ ಲಕ್ಷ್ಮಣ ಇನ್ನೂ ಬಾರಲಿಲ್ಲವಲ್ಲ. ನೀನೇನು ಅನಾಹುತಗಳು ಮಾಡಿಕೊಂಡನು ಕಾಣೆನಲ್ಲ. ರಾಮಚಂದ್ರ ಪ್ರಭು ನಮಸ್ಕಾರ. ಸುಗ್ರೀವನೇ, ನಿಮ್ಮ ಮಂಗಲವಾಗಲಿ. ಮೇಲಕ್ಕೆ ಕೇಳು, ಆಂಜನೇಯನು ಬರಲಿಲ್ಲವೇ? ಅದು ಸೇನ ಸಮೇತನೇ ಎತ್ತಲೇ ಬರುತ್ತಿರುವನು. ಅಭಿವಂದಿಪೆ ನೈ ಪ್ರಭೋ ಪ್ರಭೋ
ರಾಮಚಂದ್ರ ಪ್ರಭುವೇ ನಿಮಗೆ ವಂದಿಸುವೆನು. ಆಂಜನೇಯ ನಿಮಗೆ ಮಂಗಳವಾಗಲಿ. ರಾಮಚಂದ್ರ ಪ್ರಭು ಅಮಿತ ಪರಾಕ್ರಮಶಾಲಿಗಳಾದ ವಾನರವೀರರೆಲ್ಲ ಬಂದಿರೋರು, ಕರ್ತವ್ಯಗಳು ನೀವೇ ಆಜ್ಞಾಪಿಸಬೇಕು ಪ್ರಭು. ಎಲೆ ಸುಗ್ರೀವನಿ, ಈ ಸೇವಾ ನಾಯಕರು ನಮ್ಮ ಕಾರ್ಯವನ್ನು ಸಾಧಿಸಿಕೊಂಡು ಬರುವುದರಲ್ಲಿ ನನಗೂ ಸ್ವಲ್ಪ ಸಂಶಯ ಇಲ್ಲ. ಆದರೆ ಮೊದಲು ಪ್ರಿಯ ಪತ್ನಿಯಾದ ಸೀತಾದೇವಿಯ ಕುಶಲ ವಾರ್ತೆಯನ್ನು ವಿಷಯವಾಗಿ ತೆಗೆಯುವಂತೆಯವರು ನೀನೇ ಆಜ್ಞಾಪಿಸು. ಈ ಸೈನ್ಯ ಸಮೇತನಾಗಿ ಪೂರ್ವ ದಿಕ್ಕಿಗೆ ಹೊರಟು ವಿಂಧ್ಯ ಪರ್ವತಗಳಲ್ಲಿ ಕೊನೆ ಕಾಮರೂಪಾದಿ ದೇಶಗಳಿಗೆ ಹುಡುಕಿ ಒಂದು ತಿಂಗಳ ಒಳಗಾಗಿ ನೀಚರ ಸುಳ್ಳಿಯ ಮರೆತು ಲೋಕಮಾತ್ಯ ಕುಶಲಾರ್ಥನ್ನು ತರಬೇಕಾದ್ದು. ಇಲ್ಲವಾದರೆ ನಿನಗೆ ಮರಣನೇ ಆಗಿತ್ತು. ಎಚ್ಚರಿಕೆ. ಇಲ್ಲ ತುಸಲನೆ ನೀನು ನೀನು ಪಶ್ಚಿಮಾದ ಮೂಲಕವಾಗಿ ಹೊರಟು ಬಾಂಗ್ಲಾದೇಶ ದೇಶಗಳಲ್ಲಿ ಹುಡುಕಿ ಆ ನೀಚರ ಸುಳಿಯನ್ನು ಅರಿತು ಒಂದು ಮಾಸದ ಒಳಗಾಗಿ ಆ ಲೋಕಮಾತ್ಯಾದ ಸೀತಾದೇವಿಯ ಕುಶಲವಾರ್ತೆ ತರಬೇಕಾದ್ದು. ಇಲ್ಲವಾದರೆ ನಿನಗೆ ಸೂಲ ಪ್ರಾಪ್ತಿಸಿದೆ. ಎಚ್ಚರಿಕೆ. ಶಶಿಶ್ರೇಷ್ಠನಾದ ಆಂಜನೇಯನೇ ಒಡೆಯನೇ, ನೀನು ಜಾಂಬವ ಅಂಗದ ತಾರಾದಿವೀರನವೇ ದಕ್ಷಿಣ ಮೂಲಕವಾಗಿ ಹೊರಟು ಇಂಥ ಪರ್ವತಗಳಲ್ಲಿ ಬಾಂಗ್ಲಾದೇಶ ದೇಶಗಳಲ್ಲಿ ಹುಡುಕು. ಅಲ್ಲಿ ಸಿಕ್ಕದಿದ್ದರೆ ಅಗತ್ಯಾಶ್ರಮವನ್ನು ಸೇರು. ಅಲ್ಲಿಂದ ದಕ್ಷಿಣ ಸಮುದ್ರ ಅಂಗಾರಿಕೆ ಮರಕಸಿಗಳು. ಇನ್ನು ಮುಂದಕ್ಕೆ ಹೋಗಬೇಡ. ಹೀಗೆ ಒಂದು ಮಾಸದ ಒಳಗಾಗಿ ಮುಂದೆ ಪಿತೃಲೋಕ ಕಾಣೋದು. ಹೀಗೆ ಒಂದು ಮಾಸದ ಒಳಗಾಗಿ ಆ ನೀಚರಾವಣ ಸುಳ್ಳಿಯನ್ನು ಅರಿತು ಲೋಕಮಾತಾದ ಸೀತಾದೇವಿಯ ಕುಶಲವಾರ್ತೆ ತರಬೇಕಾದ್ದು. ಇಲ್ಲವಾದರೆ ಶಶಿವಾಜ್ಞಾದ ನಿನಗೆ ಹೇಳಬೇಕಾದ್ದು ಏನಿದೆ? ಅಪ್ಪಣೆ ಒಡೆಯನೇ. ಎಲೆ ಸುಗ್ರೀವನೇ, ಸಕಲ ದಿಕ್ಕುಗಳೆಲ್ಲ ವಿಷಯವು ನಿನಗೆ ಹೇಗೆ ತಿಳಿಯಿತು? ಸ್ವಾಮಿ, ಅಂದು ಓಲೆ ನನ್ನನ್ನು ಸಂಹರಿಸಲು ಬೆನ್ನಟ್ಟಿ ಬಂದ ಕಾಲದಲ್ಲಿ ನಾನು ತಪ್ಪಿಸಿಕೊಂಡು ಓಡುತ್ತಾ ಭೂಮಂಡಲ ಪ್ರಪಂಚದ ನಾನಾ ದಿಕ್ಕಲ್ಲಿರುವ ಅದ್ಭುತಗಳನ್ನು ಕಂಡರೇನು ಪ್ರಭು. ಇಷ್ಟು ಮಂದಿಯಲ್ಲಿ ವಾಯುಪುತ್ರನಾದ ಆಂಜನೇಯದಿಂದಲೇ ನಮ್ಮ ಕಾರ್ಯವು ಸಫಲವಾಗಲೆಂದು ನನಗೆ ನಂಬಿಕೆ ಉಂಟಾಗಿದೆ ಪ್ರಭು. ನನಗೂ ಸಂಶಯವನ್ನು ಅದರಂತೆ ತರುವುದು. ಆಂಜನೇಯನೇ, ಇಲ್ಲಿ ಬಾ ಪ್ರಭು. ಪವನ ಸುತ ಗುಣ ಪೂರಿತ ಪವನ ಸುತ ಗುಣ ಪೂರಿತ ಪಾರೈ ಸುಗುಣ ಬೆನ್ನುತ್ತ ಸುರಚಿರ ಚಾರಿತ ಸುಗುಣ ಬೆನ್ನುತ್ತ ಸುರಚಿರ ಚಾರಿತ ಪವನ ಸುತ ಗುಣ ಪೂರಿತ ಅಂಗ ದೇಶ ದೇಶಗಳಲ್ಲಿಯೂ ವಿಘ್ನಗಳನ್ನು ನೀ ಬೊಂಗಿಸುತ್ತಲೇ ಅಂಗ ದೇಶ ದೇಶಗಳಲ್ಲಿಯೂ ವಿಘ್ನಗಳನ್ನು ನೀ ಬೊಂಗಿಸುತ್ತಲೇ ತಿಂಗಳೊಳಗೆ ಎನ್ನಂಗಲೆಯ ಗುರುವರ ತಾರೈ ಮಂಗಳ ವಾರ್ತೆ ತಾರೈ ಪವನ ಸುತ ಗುಣ ಪೂರಿತ ಬಾರೈ ಸುಗುಣ ಬೆನ್ನುತ್ತ ಸುರಚಿರ ಚಾರಿತ ಸುಗುಣ ಬೆನ್ನುತ್ತ ಸುರಚಿರ ಚಾರಿತ ಪವನ ಸುತ ಗುಣ ಪೂರಿತ. ಆಂಜನೇಯನೇ ಪ್ರಭು, ಇದು ನನ್ನ ಪ್ರಾಣ ಪಿಳೆಯಾದ ಜಾನಕಿಯನ್ನು ಕಂಡಾಗ ನನ್ನ ಗುರುತಿಗೋಸ್ಕರವಾಗಿ ನೀವು ಮುರುಗನ ಕೊಡಿ. ಅಲ್ಲದೆ ಇಲ್ಲಿ ಬಾ. ಈ ವಿಷಯಗಳೆಲ್ಲವನ್ನು ಆಕೆಗೆ ನಿನ್ನಲ್ಲಿ ನಂಬಿಕೆಯು ಪರಿಚಯ ಉಂಟಾಗಿಸುತ್ತೇವೆ. ಇವುಗಳನ್ನು ಹಾಗೆಯೇ ತಿಳಿಸು. ಅಪ್ಪಣೆ ಪ್ರಭು. ಶ್ರೀರಾಮನೆ ನಿನ್ನಯ
ಸತ್ಕಟಾಕ್ಷ ಚಣದೋಳ್ ಆರಾವಣನಂ ಸದೆ ಬಡಿದು ಚಣದೋಳ್ ಆರಾವಣನಂ ಸದೆ ಬಡಿದು ಚಣದೋಳ್ ಆರಾವಣನಂ ಸದೆ ಬಡಿದು ಆರೆಯ ಜನಕ ಜೇಳ ಕಂಡು ಬರುವೆ ಒಲದಿ ನಿನ್ನ ರಕ್ಷಣೆಯು ಸದಾ ನನ್ನನ್ನು ಇರಲಿ. ನಾವಿನ್ನು ಹೋಗಿ ಬರಬೇಕು. ಇಲ್ಲೇ ಧೀರನೇ, ನಿನಗೆ ಮಂಗಳವಾಗಲಿ. ಜೈಶೈಲಿಗೆ ಹೋಗಿ ಬಾ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸಹಾಯ ಹಲೋ ದೀನ ಸಹಾಯ ಧೀರಾಗಿ ಧೀರನೇ ರಾಮ ಸಹಾಯ ನವನ ಸದಾ ಪವನ ಈ ವಿಂಧ್ಯಾಪುರದೆಲ್ಲ ಹುಡುಕಿದಾಯ್ತು. ಆ ನೀಚ ರಾವಣನೇ ಸುಳ್ಳೆ ಸಿಗಲ್ವಾ? ಅಂಗದ, ನೀನು ಆ ಗುಹೆ ಒಳಗೆ ಸಂಹರಿಸಿದ ರಾಕ್ಷಸನು ರಾವಣನಲ್ಲವೇ? ಅಲ್ಲ ಅಲ್ಲ, ಇನ್ನು ಮುಂದೆ ಹೋಗಿ ಹುಡುಕುವ ಬನ್ನಿ. ರಾವಣ ಸದಾ ಪಾವನ, ರಾವಣ ಸದಾ ಪಾವನ, ರಾಮ ರಾಮ ಪ್ರೇಮ ರಾಮ ರಾಮ ಜಯ ಸೀತಾರಾಮ, ರಾಮ ರಾಮ ಜಯ ರಾಮ ಜಯ ಸೀತಾರಾಮ. ಹಂಗದನೆ ನಿಜ, ಬಹಳ ಅದ್ಭುತವಾಗಿಯೇ ಬರುತ್ತಿವೆ. ಇಲ್ಲಿ ಸುಖಕೋಹಿಗಳ ಮಧುರ ಗಾನವು ಕೇಳಿ ಬರುವುದು. ಇದನ್ನು ನೋಡಿದರೆ
ಒಳಗೆ ಫಲ ಪುಷ್ಪಗಳ ಸರೋವರಗಳಿರುವುದು. ನಿಜ ನಿಜ. ಇನ್ನು ಒಳಗೆ ಹೋಗಿ ಹುಡುಕುವ ಬನ್ನಿ. ಶ್ರೀರಾಮನ ಸದಾ ಪಾವನ ಅಂಗದಲ್ಲಿ ಈ ವನದ ಸೊಬಗು ಅತ್ಯಾಶ್ಚರ್ಯ ಭರಿತವಾಗಿರುವುದಲ್ಲ ಅಲ್ಲದೆ ಅಲ್ಲಿನ ತರುಲತೆಗಳು ಸಹ ಸ್ವರ್ಣಮಯವಾಗಿರುವುದು. ಅಂಗದಲ್ಲಿ ಅಲ್ಲಿ ನೋಡು, ಆ ಸರೋವರವನ್ನು ನೋಡಿದೆಯಾ? ಅಲ್ಲಿನ ಕಲ್ಲು ಮುಳ್ಳುಗಳು ಸಹ ಸ್ವರ್ಣಮಯವಾಗಿರುವುದು. ಇದು ಯಾರ ವನವಾಗಿರಬಹುದು? ಪೂಜ್ಯರಾದ ತಪಸ್ವಿನಿಗೆ ವಂದಿಸಬೇಕು. ಎಲೆ ಕಪಿವೀರರೇ, ಜಯಶೀಲರಾಗಿರಿ. ನೀವು ಯಾರು? ಪೂಜ್ಯಳೆ, ಮಾರ್ಗಾಯಸದಿಂದ ವಿಶ್ರಾಂತಿಗಾಗಿ ಬಂದ ನಾವು ಈ ವನದ ವೈಚಿತ್ರ್ಯವನ್ನು ನೋಡಿ ಅತ್ಯಾಶ್ಚರ್ಯ ಭರಿತವಾಗಿರುವವು. ಇದು ಕೃತಿಮಯ ವನವೋ ಅಥವಾ ಸ್ವಾಭಾವಿಕ ವನವೋ ತಿಳಿಸಬೇಕು ತಾಯಿ. ಪ್ರಾಜ್ಞನೆ, ಇದು ಕೃತಿಮಯ ವನವಲ್ಲ. ಇದರ ಚರಿತ್ರೆಯನ್ನು ಅನಂತರ ತಿಳಿಸುವೆನು. ಮೊದಲು ನೀವು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಮಾತೆಯೇ, ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ಸೀತಾದೇವಿಯನ್ನು ಚೋರತ್ವದಿಂದ ಅಪಹರಿಸಿಕೊಂಡು ಹೋದ ಆ ನೀಚ ರಾವಣನ ನೆಲೆಯನ್ನು ಕಂಡುಹಿಡಿಯಲು ಸುಗ್ರೀವ ರಾಜಾಜ್ಞಾನುಸಾರವಾಗಿ ಬಂದ ನಾನು ಆತನ ಸಚಿವನು, ಈ ಅಂಗದನು ಆತನ ಕುವರನು ಕುಕ್ಷಪೀಡಿತರಾದ ನಮ್ಮಗಳಿಗೆ ಇಲ್ಲಿನ ಫಲಗಳನ್ನು ಭಕ್ಷಿಸಲು ಅಪ್ಪಣೆಯಾಗಬೇಕು ತಾಯಿ. ಈ ವೃಕ್ಷಗಳಲ್ಲಿರುವ ಫಲಗಳನ್ನು ಭಕ್ಷಿಸಿರಿ. ಈ ದಾರಿಯನ್ನು ಈ ರಾಮ ರಾಮ ರಘುರಾಮ ರಾಮ ಜಯ ರಾಮ ರಾಮ ಓ ರಾಮ. ಶ್ರೀರಾಮ ರಘುರಾಮ ಓ ರಾಮ ಜಯ ರಾಮ. ಆಹಾ, ಧರ್ಮಾತ್ಮನಾದ ಶ್ರೀರಾಮಚಂದ್ರನಿಗೆ ಇಂತಹ ಚಿಂತೆಯು ಒದಗಬಹುದೇ? ಎಲೆ ಕಪಿವೀರರೇ, ಪೂರ್ವದಲ್ಲಿ ಮಹಾಮಾಯಾವಿಯಾದ ಮಯನೆಂಬ ರಾಕ್ಷಸನು ಏಮೆ ಎಂಬ ಸ್ತ್ರೀಯನ್ನು ಅಪಕರಿಸಿಕೊಂಡು ಬಂದು ಈ ವನವನ್ನು ನಿರ್ಮಿಸಿ ವಾಸಿಸುತ್ತಿದ್ದನು. ಇದನ್ನರಿತು ಇಂದ್ರನು ಏಮೆಯನ್ನು ಸಂಹರಿಸಿದನು. ಆಗ ಸುವರ್ಣೆಗೂ ಹೇಮಗೂ ಉಂಟಾದ ಅನುರಾಗದಿಂದ ಏಮೆಯು ನನ್ನನ್ನು ಎತ್ತು ಸ್ವರ್ಗಸ್ಥಳಾದಳು. ಅಂದಿನಿಂದ ಈ ವನವನ್ನು ಕಾದುಕೊಂಡಿರುವನು. ನನ್ನನ್ನು ಸ್ವಯಂ ಪ್ರಭೆ ಎನ್ನುವರು. ಪೂಜ್ಯರೇ, ಈ ವಿಷಯವನ್ನು ಕೇಳಿ ತುಂಬಾ ಸಂತೋಷವಾಯಿತು. ನಮ್ಮ ಒಡೆಯನು ನಮಗೆ 1 ಮಾಸದ ಅವಧಿಯನ್ನು ಕೊಟ್ಟಿರುವನು, ಅದು ಪೂರೈಸಿತು. ಈಗಲಾದರೂ ಈ ಗುಹೆಯಿಂದ ಹೊರಗೆ ಹೋಗಲು ಪಥವನ್ನು ತೋರಿಸು ತಾಯಿ. ಎಲೆ ವಾನರವೀರರೇ, ನೀವು ಕಣ್ಣುಗಳನ್ನು ಮುಚ್ಚಿಕೊಂಡು ರಾಮಧ್ಯಾನವನ್ನು ಮಾಡಿರಿ. ನಿಮ್ಮನ್ನು ಹೊರಗೆ ಕರೆದುಕೊಂಡು ಹೋಗುವೆನು. ರಂಗಯ್ಯ
ಕಣ್ತೆರೆಯಿರಿ. ಇದೇ ದಕ್ಷಿಣ ಸಮುದ್ರವು. ನಿಮ್ಮ ಕಾರ್ಯಕ್ಕೆ ತೆರಳಿ, ನಿಮಗೆ ಮಂಗಳವಾಗಲಿ. ಕ್ಷಣ ಮಾತ್ರದಲ್ಲಿ ಮಾಯವಾದಳಲ್ಲ. ಆಹಾ, ಆ ದುಷ್ಟ ಕೈಕೆಯವರೊಳಿಂದ ಇಷ್ಟೆಲ್ಲ ಅನಾಹುತಗಳು ಸಂಭವಿಸಿವೆ ರಾಮಚಂದ್ರ. ವನವಾಸವಂ ಪಂದಿದ ರಾಮ, ಚೌಜಲ್ಯದಿ ಜಾನಕಿ ಹತ್ಯೆಯ ದೈತೇಂದ್ರನ ಕೈಯಳು ಸೆಲೋಕೆ ದುಃಖ ಪಡುತ್ತಿಹಳು. ಅನುವಿ ಬಂದು ದೆನೆಗೆ ಪ್ರಾಣ ನಷ್ಟ. ರಾಮೋ 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 ಹಸಿನಾದ ಬಂದವನಿಗೆ ಹಸಿನಾದ ಆಹಾರವೇ ಸಿಕ್ಕಿತ್ತು. ಅಯ್ಯ ಕಪಿವೀರರೇ, ನೀವು ಮಡಿದನೆಂಬ ಕಪಿರಾಜನು ರುದ್ರರಾಜನು ಎಲ್ಲಿ? ಯಾರೆಂದರೆ ಮಹಾಪರಾಕ್ರಮಶಾಲಿಯಾದ ಜಟಾಯು. ಅಯ್ಯೋ, ಆತನು ನನ್ನ ಸಹೋದರನು. ಅಯ್ಯ, ಆತನು ಆತನಾದ ಬಗ್ಗೆ ದಯವಿಟ್ಟು ತಿಳಿಸಿ. ಅಯ್ಯ ಪಕ್ಷಿರಾಜನೇ, ಚಿಂತಿಸಿ ಪ್ರಯೋಜನವಿಲ್ಲ. ಶ್ರೀರಾಮಚಂದ್ರದ ಧರ್ಮಪತ್ನಿಯಾದ ಸೀತಾದೇವಿಯನ್ನು ಜೋರತದಿಂದ ಎತ್ತಿಕೊಂಡು ಹೋದ ನೀಚ ರಾವಣನ ಯುದ್ಧ ಮಾಡಿ ಜಟಾಯು ಮೃತನಾದನು. ಶ್ರೀರಾಮಚಂದ್ರನಿಗೆ ಆತನಿಗೆ ಸಂಸ್ಕಾರವನ್ನು ಮಾಡಿದರು. ನಾವು ಸುಗ್ರೀವನ ಸ್ಥಾನವಾಗಿ ರಾವಣ ನೆಲೆಯನ್ನು ಕಂಡಿರಲು ಬಂದಿರುವೆವು. ನಿನಗೇನಾದರೂ ಕಂಡಿದ್ದಲ್ಲಿ ದಯವಿಟ್ಟು ತಿಳಿಸಯ್ಯ. ಅಯ್ಯ ಕಪಿವೀರರೇ, ನಾನು ಪರ್ವತ ಸುಣ್ಣದ ಮೇಲೆ ಕುಳಿತಿರುವಲ್ಲಿ ಆ ರಾವಣನು ಓರ್ವ ಸುಂದರಿಯನ್ನು ಎತ್ತಿಕೊಂಡು ಹೋಗುತ್ತಿದ್ದ. ಆಕೆಯು ರಾಮ ರಾಮ ಎಂದು ಗೊಳ್ಳಾಡುತ್ತಿದ್ದಳು. ಆಕೆಯೇ ಸೀತಾದೇವಿಯಾಗಿರ್ಬೋದಲ್ಲವೇ? ಏನಯ್ಯ, ನೋಡಿ, ನಿನ್ನ ನೋಡಿಯೂ ಸುಮ್ಮನೆ ಇರುವುದೇ? ಅಯ್ಯ, ಜಟಾಯೊಡನೆ ಪಂಥದಿಂದ ಸೂರ್ಯಮಂಡಲದವರೆಗೂ ಹಾರಿ ಚಲಿಸಲಾರದೆ ರೆಕ್ಕೆಗಳನ್ನು ಸುಟ್ಟಿಕೊಂಡು ಬಿದ್ದಿರುವ ನಾನು ಏನು ಮಾಡಬಲ್ಲೆನು? ಈಗಲೂ ಆ ನೀಚ ರಾವಣನು ಈ ದಕ್ಷಿಣ ಸಮುದ್ರದಲ್ಲಿ ತ್ರಿಕುಟಾಚಲವೆಂಬ ಲಂಕಾನಗರವನ್ನು ಕಟ್ಟಿಕೊಂಡು ಲೋಕಕಂಟಕನಾಗಿ ಬಾಳುತ್ತಿರುವನು. ನಿಮಗೆ ಶಕ್ತಿ ಇದ್ದರೆ ಈ ಶತಯೋಜನೆ ವಿಸ್ತೀರ್ಣವುಳ್ಳ ಸಾಗರವನ್ನು ದಾಟಿ ನಿಮ್ಮ ಕಾರ್ಯವೂ ಸಾಧಿಸಬಹುದು. ಆಂಜನೇಯನೇ, ಹಂಗದನೆ ಈ ಸಾಗರವನ್ನು ನೋಡಿದೆ, ಎಷ್ಟೊಂದು ವಿಸ್ತಾರವಾಗಿದೆ. ನಿಜ, ಬಹಳ ಅದ್ಭುತವಾಗಿಯೇ ಇರುವುದು. ಅಂಗದನೆ, ಈ ಸಾಗರವನ್ನು ಯಾರ್ಯಾರು ಎಷ್ಟೆಷ್ಟು ದಾಟಬಲ್ಲರು ಕೇಳಿ. ಎಳೆ ಶಿಷ್ಯನೇ, ಈ ಶತವಿಲ್ಲ ಸಾಗರವನ್ನು ಆರಬಲೆಯ? ನಾನು 50 ಯೋಜನೆಗಳನ್ನು ಆರಬಲ್ಲೆನು. ವಿನುತನೇ, ನೀನು ಆರಬಲೆಯ? ನಾನೇನು ಸಾಗರವನ್ನು ಆರಬಲ್ಲೆ, ಆದರೆ ಹಿಂತಿರುಗಿ ಬರಲಾರೆ. ಇರಲಿ, ಇವರೆಲ್ಲ ಏನೇನು ಮಾತನಾಡಿಕೊಳ್ಳುವರೋ ನಾನು ಸಹ ನೋಡುವೆನು. ಅಂಗದನೆ, ಈ ಕಾರ್ಯವು ಆಂಜನೇಯನಿಲ್ಲದೆ ಮತ್ತಾರಿಂದನೂ ಸಾಧ್ಯವಿಲ್ಲ. ಬನ್ನಿ ಆತನನ್ನೇ ಪ್ರಾರ್ಥಿಸೋಣ. ವರ ಮಾರುತ ಸಂಜಾತ, ವರ ಮಾರುತ ಸಂಜಾತ, ಧೀರ ವೀರನುತ, ಧೀರ ವೀರನುತ, ವರ ಮಾರುತ ಸಂಜಾತ, ರಾಘವ ಕಾರ್ಯವ ಜಯಿಸಲು ನೀನು, ರಾಘವ ಕಾರ್ಯವ ಜಯಿಸಲು ನೀ ಸಾಗರವನ್ನು ದಾಟುವಂತ ಹನುಮಂತ ಗುಣಶ್ರೇಷ್ಠ, ಧೀರ ವೀರನುತ, ವರ ಮಾರುತ ಸಂಜಾತ. ಮಿತ್ರರೇ, ಚಿಂತೆಯನ್ನು ಬಿಡಿ. ಲಂಘಿಪೆ ನಿವಾರ್ತೆಯ
ಲಂಘಿಪೆ ವಾರ್ತೆಯ ಬರದಿಂ ಅರಿಸ ವಾರ್ತೆನ ಬರದಿಂ ಅರಿಸ ವಾರ್ತೆನ ಲಂಘಿಪೆ ವಾರ್ತೆಯ ಲಂಘಿಸಿ ನೇರದ ತುಂಗದವರೆವೆಗೋ ಲಂಘಿಸಿ ನೇರದ ತುಂಗದವರೆವಿಗೆ ಲಂಘಿಪೆ ವಾರ್ತೆಯ ಬರದಿಂ ಅರಿಸ ವಾರ್ತೆನ ಲಂಘಿಪೆ ವಾರ್ತೆಯ. ಮಿತ್ರರೇ, ಚಿಂತೆಯನ್ನು ಬಿಡಿ. ಈ ಲಕ್ಷ್ಯವಿಲ್ಲದೆ ಸಾಗರವನ್ನು ಲಕ್ಷ್ಯವಿಲ್ಲದೆ ಲಂಘಿಸಿ ಆ ನೀಚ ರಾವಣ ನೆಲೆಯನ್ನು ಕಂಡು ಮಾತೆಯಾದ ಸೀತಾದೇವಿಯನ್ನು ಕಂಡು ಬರುವೆನು. ನಾನು ಬರುವವರೆಗೂ ಶ್ರೀರಾಮಚಂದ್ರನ ಧ್ಯಾನವನ್ನು ಮಾಡುತ್ತಾ ಇಲ್ಲಿಯೇ ಕಾದುಕೊಳ್ತೀನಿ. ಜೈ ರಘುವೀರ ಸಮ ಸುರಕುಲವಂ ಹಿಂಸಿಸಿ ಸುರಕುಲವಂ ಹಿಂಸಿಸಿ ನಿಷ್ಕರ್ಣತಾ ನಿಲ್ಲಿಸಿ ಜಗವ ಪಾಲಿಸಿರ್ಪ ದುರ್ಲದ ಶಾಸನ ಪುರವಿದೋ ದಶಾಸನ ಪುರವಿದೋ ನಿರುಗಿಸಲ್ ಶ್ರೀರಾಮಚಂದ್ರನ ದಯದಿ ಚಂಡದಾನವ ಕಂಡಲೇಂದ್ರನ ಚಂಡದಾನವ ಕಂಡಲೇಂದ್ರನ ಕಂಡು ಹಿಡಿದರೆ ಹಿಂಡುವೆ ನಾಂಬಲ ಕಂಡೇನ ಲಂಕಾ ನಗರವನು ಮಣಿಮಂಡಲ ಮಾಳ್ವಿತೆ ಕಂಡೇನ ಲಂಕಾ ನಗರವನು. ಬಳಸಿ ಕೋಟೆಯ ಪತ್ತಾಳಡಿಯಲಿ ಚಲದ್ರಿ ಕೂಟದ ಛಲದ ಮೇಲೆ ಚಲದ್ರಿ ಕೂಟದ ಛಲದ ಮೇಲೆ ನೀಚ ಕಂಡು ಹಿಡಿಯುವೆನು ಕಂಡೇನ ಲಂಕಾ ನಗರವನು ಮಣಿಮಂಡಲ ಮಾಳ್ವಿತೆ ಕಂಡೇ. ಇದೇ ಅಲ್ಲವೇ ಲಂಕಾನಗರವು? ಇರಲಿ, ಸೂಕ್ಷ್ಮ ರೂಪದಿಂದ ಪುರವನ್ನು ಪ್ರವೇಶ ಮಾಡುವೆನು. ಓಹೋ, ಇಲ್ಲಿ ಯಾರೋ ಪರ್ವತಾಕಾರಳಾದ ರಕ್ಕಸಿಯು ಮಲಗಿರುವಳು. ಇರಲಿ, ಅವಳನ್ನು ಎಚ್ಚರಗೊಳಿಸಿ ಮುಂದಕ್ಕೆ ಹೋಗುವೆನು. ಆಹಾ, ಪುನಃ ಕ್ಷೀಣಿಸಿರುವಳಲ್ಲ. ಇರಲಿ, ಪುನಃ ಎಚ್ಚರಗೊಳಿಸಿ ಮುಂದಕ್ಕೆ ಹೋಗುವೆನು. ಕುಡಿವೆನು ಕಡಲಂ ಕುಡಿವೆನು ಕಡಲಂ ಕಡಲಂ ಕುಡಲಂ ಬಿಡದೊಳಗೆ ಕಡಲಂ ಕುಡಲಂ ಬಿಡದೊಳಗೆ ಭಾರತೀಯರ ಪರ್ವತವೇದಕ್ಕೆ ಭಾರತೀಯ ಪರ್ವತವೇದಕ್ಕೆ ಶೌರ್ಯಗಿದಗಿದ ತಿರುಗುತ್ತವೆ ಶೌರ್ಯಗಿದಗಿದ ತಿರುಗುತ್ತವೆ. ಈ ಮಧ್ಯರಾತ್ರಿಯಲ್ಲಿ ನನ್ನನ್ನು ಎಚ್ಚರ ವಹಿಸಿದವರು ಯಾರು ಯಾರು ತಾನೇ ಬಂದರು? ಇರಲಿ, ಇನ್ನು ಸ್ವಲ್ಪ ಸಾಯಿಸಿದನು. ಆಹಾ, ಈ ರಕ್ಕಸಿಯು ಪುನಃ ಕ್ಷೀಣಿಸಿರುವಳಲ್ಲ. ಇರಲಿ, ಪುನಃ ಎಚ್ಚರಗೊಳಿಸಿಯೇ ಮುಂದಕ್ಕೆ ಹೋಗುವೆನು. ಯಾರ ಯಾರ ಕೂಳ ಯಾರು ನೀನು ಬೇಳು ಈ ರೀತಿ ಹೊರದೊಳಗೆ ಯಾರ ಯಾರ ಕೂಳ ಯಾರು ನೀನು ಬೇಳು ಈ ರೀತಿ ಹೊರದೊಳಗೆ ಲಂಕಾ ನಗರದ ಲಂಕಾ
ಲೆಕ್ಕಿಸದೆ ಮುನ್ನುಗ್ಗುತ್ತಿರುವ ಆ ಭ್ರಷ್ಟ ನಿನ್ನನ್ನು ಯಾವ ಮಹನೀಯಳೆಂದು ಲೆಕ್ಕಿಸಬೇಕು? ವಾಯು ಮಧ್ಯರಾತ್ರಿ ವೇಳೆಯಲ್ಲಿ ಮಧ್ಯರಾತ್ರಿ ವೇಳೆಯಲ್ಲಿ ಬಂದೋದಿ ತಲೆ ಕೋರಗಲೆ ಬಂದನಿ ತಲೆ ಕೋರಗಲೆ ಯಾರೇ ಲೋಕಪಿಯೇ ಚೋರ ಯಾರೇ ಲೋಕಪಿಯೇ ಕಳ್ಳನಲ್ಲ ಕಾಣೆ ಕೇಳೆ ಕಳ್ಳನಲ್ಲ ಕಾಣೆ ಕೇಳೆ ಒಳ್ಳೆ ವಾಯುಪುತ್ರ ಹನುಮಂತನೆಂದು ತಿಳಿಯಲೆ ನಿಲ್ಲೆ ಲಂಕಿಣಿಯೇ ಸಾಯುವೆ ನಿಲ್ಲೆ ಲಂಕಿಣಿಯೇ ವಾಯುಪುತ್ರ ನಾದರೆ ಕಣ್ಣೋಮ ಲೊಟ್ಟೇನೋ ನಿನಗೆ ಕಣ್ಣೋಮ ಲೊಟ್ಟೇನೋ ನಿನಗೆ ಹುಚ್ಚು ಕಪಿ ನೆಚ್ಚರಾದಿ ನಾಟ್ಯ ನಾಟ್ಟು ಭೈರ ಯಾರೇನೋ ಕಪಿಯೇ ಚೋರ ಯಾರೇನೋ ಎನ್ನ ತುಂಬೋ ಮಾರಿಯಾದರೆ ಎನ್ನ ತಿಂಬೋ ಮಾರಿಯಾದರೆ ನಿನಗೆ ಮಣ್ಣು ತಿನ್ನಿಸುವೆ ನಿನಗೆ ಮಣ್ಣು ತಿನ್ನಿಸುವೆಗೆ ಬುದ್ಧಿಗೀನಳೆ ಒದ್ದು ನಿನ್ನ ಯಮನ ಪುರಿಗೆ ಕಳಿಸುವೆನೆ ನಿಲ್ಲೆ ಲಂಕಿಣಿ ಸಾಯುವೆ ನಿಲ್ಲೆ ಲಂಕಿಣಿ ಎಲ್ಲ ಹುಚ್ಚುಕೋಗಿ ನಾನಿರುವುದನ್ನು ಲೆಕ್ಕಿಸದೆ ಮುನ್ನುಗ್ಗುತ್ತಿರುವ ಆ ಭ್ರಷ್ಟ ತ್ರಿಲೋಕ ವಿಖ್ಯಾತಿ ಪರಾಕ್ರಮಶಾಲಿಯಾದ ರಾವಣ ಸಾರ್ವಭೌಮದ ಈ ಪುರದ ರಕ್ಷಣೆಗಾಗಿ ನೇಮಿಸಲ್ಪಟ್ಟಿರುವ ಈ ಲಾಂಕಣಿಯನ್ನು ಇಷ್ಟೊಂದು ಮನೋಭಾವದಿಂದ ಮಾತಾಡೋದ್ರಿಂದ ನಾಲಿಗೆ ಸಿಡಿ ರಕ್ತಪಾನ ಮಾಡುವನು ಭ್ರಷ್ಟ ಬಲ ಬಲ ಲಂಕಿಣಿ ಶಾಂತಾತ್ಮಳು ದಯಶಾಲಿನಿ ಏನು ಸೌಂದರ್ಯ ಏನು ಲಾವಣ್ಯ ಈ ವಿಕಾರವಾದ ನಿನ್ನ ಸ್ವರೂಪವನ್ನು ಸೃಷ್ಟಿಸಿದ ಆ ಬ್ರಹ್ಮದೇವನು ಶಿಲ್ಪಿ ಶಾಸ್ತ್ರವನ್ನೇ ಮರೆತು ಸೃಷ್ಟಿಸಿರಬಹುದಲ್ಲವೇ? ಛೆ, ಛೆ, ಈ ನಿನ್ನ ಬೆಡಗನ್ನು ಮುಚ್ಚು. ವಿಚಿತ್ರವಾದ ಈ ಲಂಕಾನಗರವನ್ನು ನೋಡಿಕೊಂಡು ಮತ್ತೆ ಬರುವೆನು. ಅಲ್ಲಿವರೆಗೂ ಹೆಚ್ಚಿಗೆ ಹೊರಟಬೇಡ. ಯಾರ ಯಾರ ಕೋಲ ಯಾರು ನೀನು ಬೇಡ ಈ ರೀತಿ ಹೋಗು ಪುರದೊಳಗೆ ಲಂಕಾನಗರದ ಲಂಕಣಿಯು ನಾನು ಲಂಕಾನಗರದ ಲಂಕಣಿಯು ನಾನು ಬಿಂಕ ಬಿಂಕ ಜಂಕೆ ಯಾರ ಯಾರ ಕೋಲ ಯಾರು ನೀನು ಬೇಡ ಈ ರೀತಿ ಪುರದೊಳಗೆ ಎಲ್ಲ ಹುಚ್ಚುಕೋತಿ ಈ ನಿನ್ನ ಮುಷ್ಟಿಘಾತವನ್ನು ಸಹಿಸಿಕೊಂಡು ಮಂಡಕ್ಕೆ ನಡೆಯೋ ಆಹಾ, ಇದು ಒಂದು ಅನುಕೂಲಕರವಾದಂತಾಯ್ತು. ಆಗಬಹುದು ಲಂಕಿಣಿ. ಆ ಆ ಆ ಇದುವರೆಗೂ ನನ್ನ ಮುಷ್ಟಿಘಾತದಿಂದ
ಸಾಯಿಸಿಕೊಂಡು ಉಳಿದವರದ ಇರಲಿ ಇನ್ನೊಂದು ಪೆಟ್ಟು ಹೊಡೆದವಳು ಇದುವರೆಗೂ ಸ್ತ್ರೀ ಹತ್ಯೆ ಮಾಡಬಾರದೆಂದು ಸುಮ್ಮನಿದರು. ಆದರೆ ಈ ನೀಚಗಳನ್ನು ಸಂಹರಿಸಿದರು ಯಾವ ದೋಷವಿಲ್ಲವೆಂದು ವ್ಯಕ್ತವಾಯಿತು. ಇದೋ ಪ್ರಶ್ನೆ, ಈ ಮುಷ್ಟಿಗಾತ್ರವನ್ನು ಸಹಿಸಿಕೊಂಡು ಹೊರಡುವಳಾಗು. ಆಗಬಹುದು. ಆಹಾ, ಈ ಲಂಕಿಣಿಯನ್ನು ನಾವು ಸಂಹಾರ ಮಾಡಿದ್ದಾಯಿತು. ಇನ್ನು ಸೂಕ್ಷ್ಮ ರೂಪದಿಂದ ಪುರವನ್ನು ಪ್ರವೇಶ ಮಾಡುವೆನು. ಸೀತೆಯು ಕಾಣುವ ರೀತಿ ದಾವುದೋ ಮಾತೆಯ ಪಾದವ ನಾನೆಂದು ಕಾಣುವುದು. ಸೀತೆಯು ಕಾಣುವ ರೀತಿ ದಾವುದೋ ಮಾತೆಯ ಪಾದವ ನಾನೆಂದು ಕಾಣುವುದು. ಪಟ್ಟಣವೆಲ್ಲವೋ ಸುತ್ತಿದನಲ್ಲವೇ, ಪಟ್ಟಣವೆಲ್ಲವೋ ಸುತ್ತಿದನಲ್ಲವೇ, ಇಂತಾದ ಅರಮನೆ ನಾನೆಂದು ಕಾಣುವುದು. ಇಂತಾದ ಅರಮನೆ ನಾನೆಂದು ಕಾಣುವುದು. ಸೀತೆಯು ಕಾಣುವ ರೀತಿ ಇದಾವುದು ಮಾತೆಯ ಪಾದವ ನಾನೆಂದು ಕಾಣುವುದು. ಹಾ, ಇದೇ ಅಲ್ಲವೇ ಲಂಕಾನಗರವು. ಇರಲಿ, ಸೂಕ್ಷ್ಮ ರೂಪದಿಂದ ಪುರವನ್ನು ಪ್ರವೇಶ ಮಾಡುವೆನು. ಓಹೋ, ಇದೇ ಅಲ್ಲವೇ ರಾವಣನ ಗೃಹವು. ಆಹಾ, ಲೋಕಕಂಟಕನಾದ ಈ ರಾವಣ ವೈಭವವನ್ನು ಏನೆಂದು ಬಣ್ಣಿಸಲಿ. ಇಲ್ಲಿ ಆದರೂ ಸುರಸಿದ್ಧ ಸಾಧ್ಯ ವಿದ್ಯಾಧರ ಆ ಸುರಸಿದ್ಧ ಸಾಧ್ಯ ವಿದ್ಯಾಧರ ಗಾಂಧರ್ವ ಗೋಪ್ಯರೇ ಯುವತಿಯರೇ ಆ ಈ ದುರುಳ ಭೋಜಂಗಿಯರ ಈ ದುರುಳ ಭೋಜಂಗಿಯರ ಗಿರಿವಾರ್ ಘಟನೆ ನಿಪ ದಶಗಂಟನೆ ಶ್ರೀರಾಮಚಂದ್ರನನ್ನು ಸಾಮಾನ್ಯ ಮಾನವನೆಂದು ಕೆಣಕಿ ತನ್ನ ವಂಶವನ್ನೇ ನಾಶ ಮಾಡಿಕೊಳ್ಳುವನಲ್ಲ. ಯಾರಿಗಾದರೇನು ವಿನಾಶಕಾಲೇ ವಿಪರೀತ ಬುದ್ಧಿ ಎಂಬಂತೆ ಗಾದೆಯು ಸುಳ್ಳಾದೀತೆ. ಇರಲಿ, ಇನ್ನು ಮುಂದೆ ಹೋಗಿ ಹುಡುಕಿ ನೋಡುವೆನು. ಆಹಾ, ಕೋಣನಂತೆ 10 ತಲೆಗಳನ್ನು ಹೊಂದಿ ಮಲಗಿರುವ ಈ ಮದಾಂಧನಲ್ಲವೇ ನಮ್ಮ ರಾಮಪತ್ನಿಯಾದ ಸೀತಾದೇವಿಯನ್ನು ಚೋರತ್ವದಿಂದ ಅಪಹರಿಸಿಕೊಂಡು ಬಂದಿರೋದು. ಈ ಪಾಪಿಯನ್ನು ಇಲ್ಲಿಯೇ ಕೊಂದಿಬಿಡಲೇ. ಛೆ, ನಿದ್ರೆ ಮಾಡುವವನ ಮೇಲೆ ನನ್ನ ಪ್ರತಾಪವೇ, ಅದು ರಾಮಭಟ್ಟನ ಕಾರ್ಯವೇ. ಇರಲಿ, ಹೌದು, ಈ ಮದಾಂಧನ ಪಕ್ಕದಲ್ಲಿ ಮಲಗಿ ನಿದ್ರಿಸುತ್ತಿರುವ ದೇವಿ ಯಾರು?
ರಾಮ ಕಾರ್ಯವು ಕೆಟ್ಟು ಹೋಯಿತಲ್ಲ. ರಾಮೋ ಮೋಸವಾದುದೇ ರಾಮೋ ಮೋಸವಾದುದೇ ಜನಕನು ದರದಲ್ಲಿ ಜನಿಸಿ ಜನಕನು ದರದಲ್ಲಿ ಜನಿಸಿ ಘನ ಮಹೇಶನ ಕರವ ಬಿಡಿದು ಘನ ಮಹೇಶನ ಕರವ ಬಿಡಿದು ದಾರುಣಿಗೆ ಮಾತೆಯೆನಿಸಿ ದಾರುಣಿಗೆ ಮಾತೆಯೆನಿಸಿ ಧನವಾನ್ಯ ಬಲಿಯಾದೆ ತಾಯೇ ರಾಮೋ ಮೋಸವಾದುದೇ ರಾಮೋ ಮೋಸವಾದುದೇ ಮಾತೆ ಸೀತೆಯೋ ಮಲಗಿ ಇರುವಳು ರಾಮ ರಾಮ ಮಾತೆ ಸೀತೆಯೋ ಮಲಗಿರುವಳು ಮುದದಿ ರಾವಣನು ಮೆರೆಯುತ್ತಿರುವನು ಮುದದಿ ರಾವಣನು ಮೆರೆಯುತ್ತಿರುವನು ರಾಮನಾಜ್ಞೆ ಕೇಳದೋದೆ ರಾಮ ರಾಮ ರಾಮನಾಜ್ಞೆ ಕೇಳದೋದೆ ಪಾಪಿಯಾದಳೆ ರಾಮೋ ಮೋಸವಾದುದೇ ರಾಮೋ ಮೋಸವಾದುದೇ ಧನವಾನ ಹಿಡಿದುಕೊಂಡು ಧನವಾನ ಹಿಡಿದುಕೊಂಡು ಮಗ ಸೀತೆಯ ಕರೆದು ಹೋಗಲೇ ಸೀತಾ ಮಾತೆಯ ಕರೆದು ಹೋಗಲೇ ರಾಮನಾಜ್ಞೆ ಕೇಳದೋದೆ ರಾಮನಾಜ್ಞೆ ಕೇಳದೋದೆ ಪಾಪಿಯಾದನೆ ರಾಮೋ ಮೋಸವಾದುದೇ ರಾಮೋ ಮೋಸವಾದುದೇ ಆಹಾ, ಈ ವಿಷಯವನ್ನು ಶ್ರೀರಾಮಚಂದ್ರನಿಗೆ ಎಂತ ತಿಳಿಸಿದರೆ ಶ್ರೀರಾಮಚಂದ್ರನು ಪ್ರಾಣತ್ಯಾಗವನ್ನು ಮಾಡಿಕೊಳ್ಳುವನು. ತಿಳಿಯದಿದ್ದರೆ ಗುರುದ್ರೋಹವು ಪ್ರಾಪ್ತವಾಗುವುದಲ್ಲ. ಅಯ್ಯೋ, ಇದೇನು ಅಜ್ಞಾನವೇ ಅಥವಾ ಅವಿವೇಕವೇ ಇರಲಿ, ಪ್ರತ್ಯಕ್ಷವಾದರೂ ಪರಂಬರಿಸಿ ನೋಡಬೇಕೆಂಬ ಹಾರ್ಯಕ್ತಿಯಂತೆ ಪರಿಶೀಲಿಸಿಯೇ ನೋಡುವೆನು. ಪದ್ಮರೇಖೆಗಳಿಲ್ಲ ಪಾದದಲ್ಲಿ ಮುಂದೆ
ಪದ್ಮರೇಖೆಗಳಿಲ್ಲ ಪಾದದಲ್ಲಿ ಮುಂದೆ ಮಚ್ಚನಾಂಚಣವಿಲ್ಲ ಮುಂಗೈಯ ಮೇಲೆ ಮಚ್ಚನಾಂಚಣವಿಲ್ಲ ಮುಂಗೈಯ ಮೇಲೆ ವೈದತ್ವ ತೋರುತ್ತಿದೆ ಎಡ ತಲೆಯ ಹಿಂದೆ ಮತ್ತೆರಡು ಮಣಿಯಿಲ್ಲ ಸೀತಾಮಾತೆಯು ಇವಳಲ್ಲ ಆ ಆ ಇವಳಲ್ಲ ಸೀತಾಮಾತೆಯೋ ಇವಳಲ್ಲ ಲೋಕಮಾತೆಯೋ ನವಮೋಹನಾಂಗಿಯೋ ಪರಮ ಪತಿವ್ರತೆ ನವಮೋಹನಾಂಗಿಯೋ ಪರಮ ಪತಿವ್ರತೆ ತವಕನ ನೀಜನ ಶಯನದೊಳಿರುವಳು ತವಕನ ನೀಜನ ಶಯನದೊಳಿರುವಳು ಇವಳಲ್ಲ ಸೀತಾಮಾತೆಯೋ ಇವಳಲ್ಲ ಲೋಕಮಾತೆಯೋ ತಳಕಾಗಲೇ ಗಿರಿಗಳೇ ಉರುಳಲೆ ರವಿ ತಳಕಾಗಲೇ ಗಿರಿಗಳೇ ಉರುಳಲೆ ಲೋಕಮಾತೆಯು ವಶವಾಗುವಳೆ ಲೋಕಮಾತೆಯು ವಶವಾಗುವಳೆ ಇವಳಲ್ಲ ಸೀತಾಮಾತೆಯೋ ಇವಳಲ್ಲ ಲೋಕಮಾತೆಯೋ. ಶ್ರೀರಾಮಚಂದ್ರನು ಸೀತಾದೇವಿಯ ಪಾದದಲ್ಲಿ ಪದ್ಮರೇಖೆಯು ಕೈಯಲ್ಲಿ ಮತ್ಸ್ಯರೇಖೆ ಇರುವುದೊಂದು ಹೇಳಿದ್ದನು. ಆದರೆ ಈ ಗುರುತುಗಳು ಈಕೆಯಲ್ಲಿ ಇಲ್ಲದಿರುವ ಆದ್ದರಿಂದ ಈಕೆಯು ಈ ಧನುಜಾದಮನ ಸತಿಯೇ ಇರಬೇಕು. ಲೋಕಮಾತೆಯಂತೆ ಕಂಗೊಳಿಸುತ್ತಿರುವ ಈಕೆಯು ಈ ಧನುಜಾದಮನ ಸತಿಯೇ ಇರಬೇಕು. ಅಯ್ಯೋ ಧನುಜಾದಮ, ಅಯ್ಯೋ ಧನುಜಾದಮ, ಇಷ್ಟೊಂದು ಟಿವಿಯಲ್ಲಿ ಮಲಗಿರೋ ನೀನು ಇಂತಹ ಅಕಾರ್ಯವನ್ನು ಮಾಡಬಹುದೇ? ಕೇವಲ ಈಶ್ವರ್ಯ ಇಚ್ಛೆ, ನಿನ್ನ ಗ್ರಹಚಾರವು ಅತ್ಯಂತ ಕ್ರೂರವಾಗಿರುವಲ್ಲಿ ಯಾರು ತಾನೇ ಏನು ಮಾಡಬಲ್ಲರು? ಛೇ, ಈ ಪಾಪಿಯ ವರ್ಣನೆಗಳಿಂದ ನನಗಾಗಬೇಕಾದ್ದಾನು ಇರಲಿ, ಇನ್ನು ಮುಂದೆ ಹೋಗಿ ಹುಡುಕಿ ನೋಡುವೆನು. ಸಾಕ್ಷಾತ್ ಲಕ್ಷ್ಮೀ ಅಂಶಳೆ, ಸಾಕ್ಷಾತ್ ಲಕ್ಷ್ಮೀ ಅಂಶಳೆ, ಈ ಕ್ಷಿಪ್ರದೋಳ್ ಲಕ್ಷ್ಮಣ ಸಹಿತ ತಾಯೇ ತಾಯೇ, ಈ ಕ್ಷಿತಿಯೋಳ್ ದಶಗೈದ ಜಾನಕಿಯತ ಈ ಕ್ಷಿಪಳತ್ರಿಯೋನ ದೃಶ್ಯಮಾಂಗೆ, ಈ ಕ್ಷಿಪಳತ್ರಿಯೋನ ದೃಶ್ಯಮಾಂಗೆ ಶಿಕ್ಷಿಸಲ್ ಕಳ್ಳನ ದುಷ್ಕೃತ್ಯಕ್ಕೆ ನಾ ಸಾಕ್ಷಾತ್ ಲಕ್ಷ್ಮೀ ದೇವಿಯಾದ ಸೀತಾದೇವಿಯು ಈ ರಕ್ಕಸನ ವಶವಾಗುವಳೆ. ಛೇ, ಇದನ್ನು ಹರಿಯದೆ ಎಂತಹ ಊಹೆಯನ್ನು ಮಾಡಿಬಿಟ್ಟೆ ರಾಮಚಂದ್ರ. ನಾನು ಮಗ್ನನಾಗಿ ಮಾಡಿದ ನನ್ನ ಸರ್ವಾಪರಾಧಗಳನ್ನು ಮನ್ನಿಸಿ ನಿನ್ನ ಕೃಪೆಯು ನನ್ನನ್ನು
ಸದಾ ಸಂಪೂರ್ಣವಾಗಿ ರಕ್ಷಿಸಲಿ. ನಾನಿನ್ನು ಹೋಗಿ ಬರುವೆನು. ಘನ ಗುಣ ಗುಣಮಣಿ ವಿಲಸಿತ ಮಾಲ ಘನ ಗುಣ ಗುಣಮಣಿ ವಿಲಸಿತ ಮಾಲ ಧನುಜರ ಸುರಜಿತ ಸುರಜಿತ ಲೀಲಾ ಧನುಜರ ಸುರಜಿತ ಸುರಜಿತ ಲೀಲಾ ಮನುಜನ ಮಾನಸ ಧನುಜ ವಿನಾಶಕ ಮನುಜನ ಮಾನಸ ಧನುಜ ವಿನಾಶಕ ಜಯ ಜಯ ರಘು ತಿಲಕ ತಿಲಕ ಜಯ ಜಯ ರಘು ತಿಲಕ. ಆಹಾ, ಎಲ್ಲೆಲ್ಲಿ ಹುಡುಕಿದರು ಸೀತಾದೇವಿಯ ಸುಳಿವೇ ಸಿಗಲಿಲ್ಲವಲ್ಲ. ಏನು ಮಾಡುವುದು? ಮಾಡುವುದೇನು? ಈ ಲಂಕಾನಗ ಅಮ್ಮಮ್ಮ ಕಾಣೆನ್ನು ಅಮ್ಮಮ್ಮ ಕಾಣೆನ್ನು ಭೂಮಿ ಜಾತಿಯ ಗೌತಮ ಸೀತೆಯ. ಅಮ್ಮಮ್ಮ ಕಾಣೆನು ಅಮ್ಮಮ್ಮ ಕಾಣೆನು ಭೂಮಿ ಜಾತಿಯ ಗೌತಮ ಸೀತೆಯ. ಸಮವ ಪಂಗಿಲೆ ಭ್ರಮರಗೊಂಡೆನು ಭ್ರಮರಗೊಂಡೆನು ಸಮವ ಬಂದಿದೆ ಲೋಕಮಾತೆ ಸೀತೆಯ. ಅಮ್ಮಮ್ಮ ಕಾಣೆನು ಅಮ್ಮಮ್ಮ ಕಾಣೆನು ಭೂಮಿ ಜಾತೆಯ ಲೋಕಮಾತೆ ಸೀತೆಯ. ಎಲ್ಲೆಲ್ಲಿ ಹುಡುಕಿದರು ಸೀತಾಮಾತೆಯ ಸುಳಿವೇ ಸಿಗಲಿಲ್ಲವಲ್ಲ. ಏನು ಮಾಡಲಿ? ಮಾಡುವುದೇನು? ಈ ಶ್ರೀರಾಮಚಂದ್ರನ ಧ್ಯಾನವನ್ನು ಮಾಡುತ್ತಾ ನನ್ನ ಬಾಲವನ್ನು ಪವಳಿಸಿ ಈ ಲಂಕಾನಗರವನ್ನೇ ಎತ್ತಿಕೊಂಡು ಹೋಗಿ ಶ್ರೀರಾಮಚಂದ್ರನ ಪಾದದ ಮೇಲೆ ಉರುಳಿಸುವೆನು. ಅವರೇ ನೋಡಿಕೊಳ್ಳಲಿ. ಎಲೆ ಆಂಜನೇಯನೇ, ಲಂಕೆಯನ್ನು ಕೇಳಬೇಡ. ಸೀತಾದೇವಿಯು ಅಶೋಕವನದಲ್ಲಿರುವಳು, ಹೋಗಿ ನೋಡು. ಆಹಾ, ಸೀತಾದೇವಿಯು ಅಶೋಕವನದಲ್ಲಿರುವಳೆಂದು ಅಶ್ರೀರವಾಣಿಯು ನುಡಿದಿರುವಳು. ಇರಲಿ, ಅದೊಂದು ಮಾತ್ರವೇ ಉಳಿದಿರುವುದು. ಅಲ್ಲಿ ಸಿಗದಿದ್ದರೆ ಆ ನೀಚ ರಾವಣನನ್ನೇ ಎತ್ತಿಕೊಂಡು ಹೋಗಿ ಶ್ರೀರಾಮಚಂದ್ರನ ಪಾದದ ಮೇಲೆ ಉರುಳಿಸುವೆನು. ಅವರೇ ನೋಡಿಕೊಳ್ಳಲಿ. ಎಲೆ ವಿಕ್ರಮಕ್ಕೆ, ಅಶೋಕವನಕ್ಕೆ ಹೋಗಿ ನೋಡಿ. ಓಹೋ, ಇಲ್ಲಿ ಯಾರೋ ಅಶೋಕವನದ ವೃತ್ತಾಂತವನ್ನು ಮಾತನಾಡಿಕೊಂಡು ಬರುತ್ತಿರುವರು. ಇರಲಿ, ನಾನು ಅವರನ್ನೇ ಹಿಂಬಾಲಿಸುವೆನು.